ಆಂಧ್ರ ಪ್ರದೇಶದಲ್ಲಿ ಮಾಜಿ ಸಿಎಂ ವಾಹನದ ಚಕ್ರಕ್ಕೆ ಸಿಲುಕಿ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಏನೋ ಮಾಜಿ ಸಚಿವ ಅಂಬಟ್ಟಿಯ ರಾಂಬಾಬು ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಆಂಧ್ರದ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಕಾರ್ಯಕ್ರಮದ ವೇಳೆ ವ್ಯಕ್ತಿಯ ದುರ್ಮರಣ ಆಗಿದೆ. ಈ ಸಂಬಂಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ವ್ಯಕ್ತಿಯ ದುರ್ಮರಣದ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಜಗನ್ನ ಕಾರಿನ ಚಕ್ರಕ್ಕೆ ಸಿಲುಕಿ ವ್ಯಕ್ತಿಯ ಸಾವಿನ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶವನ್ನ ಉಲ್ಲಂಘಿಸಿದ ಕಾರಣದಿಂದ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಜಗನ್ಮೋಹನ್ ರೆಡ್ಡಿ ಅವರ ವಾಹನದ ಚಕ್ರಕ್ಕೆ ಸಿಲುಕಿ ಆ ಸಂದರ್ಭದಲ್ಲಿ ಇದ್ದಂತಹ ವ್ಯಕ್ತಿಯೊಬ್ಬ ಸಾವನ್ನಪ್ತಾರೆ, ದಾರುಣ ಅಂತ್ಯವನ್ನ ಕಳ್ತಾರೆ. ಒಂದೊಂದು ದೃಶ್ಯವೂ ಕೂಡ ಬೆಚ್ಚಿ ಬೀಳಿಸ್ತಾ ಇತ್ತು. ಈ ವಿಚಾರವಾಗಿ ಮಾಜಿ ಸಚಿವ ಅಂಬಟ್ಟಿ ರಾಂಬಾಬು ವಿರುದ್ಧ ನಲ್ಲಪಾಡು ಹಾಗೂ ಹಳೆಯ ಗುಂಟೂರು ಪೊಲೀಸರಿಂದ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ. ಯಾಕಂದ್ರೆ ಕಾರ್ಯಕ್ರಮದ ಹೊತ್ತಿನಲ್ಲಿ ಮೃತಪಟ್ಟಿರೋದು ಒಂದೊಂದು ದೃಶ್ಯವೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಕಾರ್ಯಕ್ರಮ ಆಗ್ತಿರುತ್ತೆ, ರ್ಯಾಲಿಯ ಸಂದರ್ಭದಲ್ಲಿ ಜಗನ್ಮೋಹನ್ ಅವರು ಕೂಡ ಅಲ್ಲೇ ಇರ್ತಾರೆ. ಆಗ ವ್ಯಕ್ತಿಯೊಬ್ಬ ಅಭಿಮಾನಿ, ಆ ಸಂದರ್ಭದಲ್ಲಿ ಇದ್ದಂತಹ ವ್ಯಕ್ತಿ ಕಾರಿನ ಚಕ್ರಕ್ಕೆ ಸಿಲುಕಿ ಮೃತಪಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾಜಿ ಸಚಿವ ಅಂಬಟ್ಟಿ ರಾಂಬಾಬು ವಿರುದ್ಧ ಕೂಡ ಎಫ್ಐಆರ್ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಕಾರ್ಯಕ್ರಮ ಹೇಗಿತ್ತು ಅನ್ನೋದಾಗಿ. ಜಗನ್ಮೋಹನ್ ಇರುತ್ತಾರೆ, ದೊಡ್ಡ ಮಟ್ಟದ ಅಭಿಮಾನಿಗಳು ಸೇರಿರ್ತಾರೆ. ಅಲ್ಲಿನ ಜನರು ಒಂದು ಕಡೆ ನೂಕು ನುಗ್ಲು ಆಗ್ತಿರುತ್ತೆ. ಅಭಿಮಾನಿಗಳು ಬಹಳಷ್ಟು ಖುಷಿಯಿಂದ ಹೂ ಹಾಕಿದ್ರು, ಕಾರು ಮೇಲೆ ಹತ್ತಿ ಫ್ಲಾಗ್ ಹಾರಿಸ್ತಾ ಇದ್ರು, ಜನ ನೂಕು ನುಗ್ಲಿತ್ತು. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಕಾರ್ ಇದೆಯಲ್ಲ, ಆ ಕಾರಿನ ಚಕ್ರದ ಕೆಳಗೆ ಒಬ್ಬ ವ್ಯಕ್ತಿ ಸಿಲುಕುತ್ತಾನೆ. ನೂಕು ನುಗ್ಗಲು, ತಳ್ಳಾಟ ಎಲ್ಲವೂ ಆಗ್ತಾ ಇರುತ್ತೆ. ಈಗ ಸರ್ಕಾರದ ನಿಯಮಗಳನ್ನ ಏನೇನೋ ಆದೇಶಗಳಿತ್ತು ಇದನ್ನ ಉಲ್ಲಂಘನೆ ಮಾಡಿರುವಂತ ಕಾರಣದಿಂದಾಗಿನೇ ಎಫ್ಐಆರ್ ದಾಖಲಾಗಿದೆ ಮಾಜಿ ಸಚಿವ ಅಂಬಟ್ಟಿ ರಾಂಬಾಬು ವಿರುದ್ಧ.